ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಟ್ರಿಸ್ಟ್ ವಿತ್ ಡೆಸ್ಟಿನಿ. ಬರೆದವರು ಜವಾಹರ್ಲಾಲ್ ನೆಹರು. ಇದು ಜವಾಹರ್ಲಾಲ್ ನೆಹರು ಅವರು ಮಾಡಿದ ಭಾಷಣದ ಸಾರಾಂಶವಾಗಿದೆ. ಆ ಸಮಯದಲ್ಲಿ ಜವಾಹರ್ಲಾಲ್ ನೆಹರು ಅವರು ಭಾರತದ ಪ್ರಥಮ ಪ್ರಧಾನಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದರು. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಭಾಷಣ ಈಗಲೂ ತುಂಬ ಚರ್ಚೆಯಲ್ಲಿ ಇರುವಂತಹ ವಿಷಯವೇ ಆಗಿದೆ. ಈ ಭಾಷಣವನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಭಾರತದ ಸ್ವಾತಂತ್ರ್ಯದ ಕುರಿತು ನೀಡಿದ್ದರು. ಈಗ ನಾವು ಈ ಭಾಷಣದಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಈ ಟೈಟಲ್ನ ಅರ್ಥ ಏನು ನೋಡೋಣ. ಟ್ರಿಸ್ಟ್ ವಿತ್ ಡೆಸ್ಟಿನಿ ಅಂದರೆ ಇಲ್ಲಿ ಟ್ರಿಸ್ಟ್ ಅನ್ನೋದು ಒಂದಾಗುವಿಕೆಯ ವಿಶ್ವಾಸವನ್ನು ತೋರಿಸ್ತದೆ, ಹಾಗೆ ಡೆಸ್ಟಿನಿ ಅನ್ನೋದು ಗುರಿಯನ್ನು ರೆಕಗ್ನೈಸ್ ಮಾಡ್ತದೆ. ವಿಶ್ವಾಸದಿಂದ ಒಂದಾಗುವ ಒಪ್ಪಂದ. ಈಗ ನಾವು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಕುರಿತು ನೋಡೋಣ. ಜವಾಹರ್ಲಾಲ್ ನೆಹರು ಅವರು ಹುಟ್ಟಿದ್ದು 14 ನವೆಂಬರ್ 1889, ಹಾಗೆ ಅವರ ನಿಧನರಾದದ್ದವರು 27 ಮೇ 1964. ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಭಾರತದ ಪ್ರಥಮ ಪ್ರಧಾನಿಯಾಗಿದ್ದರು. ಪಾಪ್ಯುಲರ್ಲಿ ನೋನ್ ಆಸ್ ಚಾಚಾ ನೆಹರು. ಇವರನ್ನು ಪ್ರಸಿದ್ಧವಾಗಿ ಚಾಚಾ ನೆಹರು ಎಂದೇ ಕರೀತಾ ಇದ್ರು. ಇವರಿಗೆ ಮಕ್ಕಳಂದರೆ ತುಂಬಾ ಪಂಚಪ್ರಾಣ, ಹಾಗಾಗಿ ಇವರ ಬರ್ತ್ ಆ್ಯನಿವರ್ಸರಿಯನ್ನು ಪ್ರತಿ ವರ್ಷ ಚಿಲ್ಡ್ರನ್ಸ್ ಡೇ ಅನ್ನುವ ಹೆಸರಿಂದ ಆಚರಣೆ ಮಾಡಲಾಗುತ್ತದೆ. ಆಫ್ಟರ್ ಹಿಸ್ ಡೆತ್ ಗುಲ್ಜರಿಲಾಲ್ ನಂದಾ ವಾಸ್ ದ ಪ್ರೈಮ್ ಮಿನಿಸ್ಟರ್. ಇವರ ಮರಣಾದ ನಂತರ ಗುಲ್ಜರಿಲಾಲ್ ನಂದಾ ಅವರು ಭಾರತದ ಪ್ರಧಾನಮಂತ್ರಿಯಾಗಿ ಕಂಟಿನ್ಯೂ ಆಗ್ತಾರೆ. ಇವರ ಮರಣಾನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪ್ರಧಾನಮಂತ್ರಿಯಾಗುವ ಬದಲು ಗುಲ್ಜರಿಲಾಲ್ ನಂದಾ ಅವರು ಪ್ರಧಾನಮಂತ್ರಿ ಆಗಿದ್ದರು. ಪ್ರಜಾಪ್ರಭುತ್ವದ ಕುರಿತಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೇಳ್ತಾರೆ, ಪ್ರಜಾಪ್ರಭುತ್ವ ಅನ್ನೋದೊಂದು ಒಳ್ಳೆಯ ವ್ಯವಸ್ಥೆ, ಆದರೆ ಉಳಿದೆಲ್ಲ ವ್ಯವಸ್ಥೆಗಳಿಗೆ ಕಂಪೇರ್ ಮಾಡಿದರೆ ಅದೆಲ್ಲ ವ್ಯವಸ್ಥೆಗಳು ತುಂಬ ಹಾಳಾಗಿದೆ. ಅದಕ್ಕೆ ಕಂಪೇರ್ ಮಾಡಿದರೆ ಪ್ರಜಾಪ್ರಭುತ್ವ ಎಷ್ಟೋ ಬೆಟರ್ ಅಂತ ಹೇಳ್ತಾರೆ. ಈಗ ನಾವು ಅವರ ಭಾಷಣದ ಸಾರಾಂಶವನ್ನು ನೋಡೋಣ. ಎಕ್ಸ್ಪ್ಲನೇಷನ್. ಲಾಂಗ್ ಇಯರ್ಸ್ ಅಗೋ ವಿ ಮೇಡ್ ಟ್ರಸ್ಟ್ ವಿತ್ ಡೆಸ್ಟಿನಿ ಆ್ಯಂಡ್ ನೌ ದ ಟೈಮ್ ಕಮ್ಸ್ ವೆನ್ ವಿ ಶಲ್ ರಿಡೀಮ್ ಅವರ್ ಪ್ಲೆಜ್, ನಾಟ್ ಹೋಲಿ ಆರ್ ಇನ್ ಫುಲ್ ಮೆಷರ್ ಬಟ್ ವೆರಿ ಸಬ್ಸ್ಟ್ಯಾನ್ಷಿಯಲಿ. ನಾವು ಕೆಲವು ಸಮಯಗಳ ಹಿಂದೆ ನಮ್ಮ ನಿಯತ್ತಿನ ಕುರಿತು ನಂಬಿಕೆಯನ್ನು ಅಥವಾ ವಿಶ್ವಾಸವನ್ನು ಹೊಂದಿದ್ದೆವು ಅಥವಾ ಒಂದು ಮಾತಿಗೆ ನಿಂತಿದ್ದೆವು. ಈಗ ಸಮಯ ಬಂದಿದೆ ಏನೆಂದರೆ ನಾವು ನಿಂತಹ ಮಾತನ್ನು ನಡೆಸಿಕೊಡುವಂತಹದ್ದು. ನಾವು ನಮ್ಮ ಮಾತನ್ನು ಪೂರ್ಣ ಪ್ರಮಾಣದಲ್ಲಿ ನೆರವೇರಿಸಲು ಸಾಧ್ಯವಾಗದೇ ಹೋದರೂ ಎಷ್ಟು ಸಾಧ್ಯವೋ ಭಾಗಶಃ ಅಥವಾ ಎಷ್ಟು ಸಾಧ್ಯವೋ ಅಷ್ಟನ್ನಾದರೂ ಮಾಡಲೇಬೇಕು. ಎಟ್ ದ ಸ್ಟ್ರೋಕ್ ಆಫ್ ದ ಮಿಡ್ ನೈಟ್ ಆರ್ ವೆನ್ ದ ವರ್ಲ್ಡ್ ಸ್ಲೀಪ್ ಇಂಡಿಯಾ ವಿಲ್ ಅವೇಕ್ ಟು ಲೈಫ್ ಆ್ಯಂಡ್ ಫ್ರೀಡಮ್. ಯಾವಾಗ ಇಡೀ ಪ್ರಪಂಚ ನಿದ್ದೆಯಲ್ಲಿ ಮಲಗಿರ್ತದೋ ಆಗ ಭಾರತಕ್ಕೆ ಸ್ವಾತಂತ್ರ್ಯ ಅನ್ನೋದು ಸಿಕ್ಕಿತು. ಆ ಮೊಮೆಂಟ್ ಕಮ್ಸ್ ವಿಚ್ ಕಮ್ಸ್ ಬಟ್ ರೇರ್ಲಿ ಇನ್ ಹಿಸ್ಟ್ರಿ ವೆನ್ ವಿ ಸ್ಟೆಪ್ ಔಟ್ ಫ್ರಮ್ ದ ಓಲ್ಡ್ ಟು ದ ನ್ಯೂ, when an age ends and when the soul of a nation long suppressed finds utterance. ಇಲ್ಲೇನಾಗುತ್ತೆ ಅಂದರೆ ಎಷ್ಟೋ ಸಮಯಗಳಿಂದ ಕಾಯ್ತಾ ಇದ್ದಂತಹ ಸ್ವಾತಂತ್ರ್ಯ ಭಾರತೀಯರಿಗೆ ಸಿಕ್ಕಿತು. ಇದು ಹಿಸ್ಟ್ರಿಯಲ್ಲಿ ಒಂದು ದೊಡ್ಡ ಮೈಲ್ ಸ್ಟೋನ್. ನಾವೆಲ್ಲ ಭಾರತೀಯರು ಹಳೆತನದಿಂದ, ಹಳೆಯ ನೋವಿನಿಂದ ಹೊಸ ಫ್ರೀಡಮ್ನ ಕಡೆ ಹೋಗ್ತಾ ಇದ್ದೇವೆ. ಇಷ್ಟು ಶತಮಾನಗಳ ಕಾಲ ಸಪ್ರೆಸ್ ಆದಂತಹ ನಮ್ಮ ದೇಹ ಮತ್ತು ಆತ್ಮ ಈಗ ಆ ಫ್ರೀಡಮ್ನ, ಸ್ವಾತಂತ್ರ್ಯದ ಖುಷಿಯನ್ನು ಅನುಭವಿಸ್ತಾ ಇದೆ. It is fitting that at this solemn moment we take a pledge of dedication to the service of India and her people and to the still larger cause of humanity. ಈ ಒಂದು ಒಳ್ಳೆಯ ಮೊಮೆಂಟಲ್ಲಿ, ಸ್ವಾತಂತ್ರ್ಯ ಸಿಕ್ಕಿದ ಶುಭ ಗಳಿಗೆಯಲ್ಲಿ ನಾವೆಲ್ಲ ಪ್ರತಿಜ್ಞೆ ಮಾಡಬೇಕು. ಏನಂದರೆ ಈ ಭಾರತದ ಅಥವಾ ಭಾರತಾಂಬೆಯ ಸೇವೆಯನ್ನು ಮಾಡಬೇಕು ಮತ್ತು ಅವಳ ಜನರ ಸೇವೆಯನ್ನು ಮಾಡಬೇಕು. ಅದರೊಂದಿಗೆ ಮಾನವೀಯತೆಗೆ ಅತ್ಯಂತ ಜಾಸ್ತಿಯ ಗೌರವವನ್ನು ಕೊಡಬೇಕು. ಭಾರತೀಯರಾದ ನಾವೆಲ್ಲರೂ ಒಂದಾಗಿರಬೇಕು ಅನ್ನೋದು ಈ ಭಾಷಣದ ಮುಖ್ಯಾಂಶ. ಮುಂದುವರಿತಾ ಇಂಗ್ಲೀಷ್ ನೋಟ್ಸ್ ನಿಮಗೆ ಸ್ಕ್ರೀನಲ್ಲಿ ಸಿಗ್ತದೆ. ಇದರ ಕನ್ನಡ ಎಕ್ಸ್ಪ್ಲೇನ್ ಮಾತ್ರ ಹೇಳ್ತೇನೆ. ಇಂಗ್ಲೀಷ್ ವರ್ಷನನ್ನು ಓದಿಕೊಂಡು ಕನ್ನಡವನ್ನು ಕೇಳಿ. ಎಷ್ಟೋ ಶತಮಾನಗಳ ಕಾಲ ನಲುಗಿದಂತಹ ಭಾರತ ಈಗ ಒಂದು ಸಕ್ಸಸ್ಸನ್ನು ಕಾಣ್ತಾ ಇದೆ. ಒಂದಷ್ಟು ಫೇಲ್ಯೂರ್ಗಳ ನಂತರ ಈಗ ಆಕೆ ವೈಭವಯುತವಾದ ಸ್ಥಾನಮಾನವನ್ನು ಗಳಿಸ್ತಾ ಇದ್ದಾಳೆ. ಭಾರತ ಮಾತೆಯ ಹೋರಾಟದಲ್ಲಿ ಆಕೆಗೆ ಜೊತೆಯಾದಂತಹ ಬೇರೆ ಬೇರೆ ಸೋರ್ಸ್ಗಳೇನಿತ್ತು ಅದನ್ನು ಆಕೆ ಯಾವತ್ತೂ ಮರೆಯೋದು ಸಾಧ್ಯ ಇಲ್ಲ. ಸ್ವಾತಂತ್ರ್ಯ ಸಿಕ್ಕಿದ ಈ ಸಂದರ್ಭದಲ್ಲಿ ನಮ್ಮ ಇಲ್ ಫಾರ್ಚೂನ್ ಏನಿದೆ ಅದನ್ನು ನಾವು ಇಲ್ಲಿಗೆ ನಿಲ್ಲಿಸ್ತೇವೆ ಮತ್ತು ಇಂಡಿಯಾದ ಗ್ಲೋರಿ ಏನಿತ್ತು, ಹಿಂದೆ ಪಾಸ್ಟಲ್ಲಿ ಹಿಸ್ಟ್ರಿಯಲ್ಲಿದ್ದಂತಹ ಆಕೆ ವೈಭವದ ಜೀವನ ಏನಿತ್ತು, ವೈಭವದ ದಿನಗಳೇನಿತ್ತು, ಅದನ್ನು ರೀಕಾಲ್ ಮಾಡುವ ಪ್ರಯತ್ನವನ್ನು ಸಾಧ್ಯವಾದಷ್ಟು ಮಾಡೋಣ. ಈಗ ಈ ಸಾಧನೆಯನ್ನು ನಾವೇನು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ, ಇದು ಒಂದು ಹೆಜ್ಜೆಯಷ್ಟೇ. ಇದು ಅವಕಾಶಗಳನ್ನು ತೆರೆಯುವಂತಹ ಬಾಗಿಲು. ಇನ್ನೂ ಮಹತ್ತರವಾದ ಸಾಧನೆಗಳನ್ನು ಮಾಡುವ ದಿನಗಳು ಮುಂದೆ ಇದೆ. ನಾವು ಅಂತಹ ಇನ್ನೊಂದಷ್ಟು ಅವಕಾಶಗಳನ್ನು
ತೆಗೆದುಕೊಳ್ಳಿಕ್ಕೆ, ಆ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳಿಕ್ಕೆ ತುಂಬಾ ಬ್ರೇವ್ ಆಗಿದ್ದೇವೆ ಹಾಗೂ ತುಂಬ ಧೈರ್ಯಶಾಲಿಗಳಾಗಿದ್ದೇವೆ ಮತ್ತು ಬುದ್ಧಿವಂತರೂ ಕೂಡ ಆಗಿದ್ದೇವೆ. ಹಾಗೆಯೇ ಮುಂದೆ ಬರುವಂಥ ಒಂದಷ್ಟು ಚಾಲೆಂಜುಗಳು ಏನಿರ್ತದೆ ಅದನ್ನು ಎಕ್ಸೆಪ್ಟ್ ಮಾಡುವಂತಹ, ಚಾಲೆಂಜನ್ನು ತಗೊಳ್ಳುವಂತಹ ಡೇರಿಂಗ್ ಕೂಡ ನಮ್ಮಲ್ಲಿದೆ. ಸ್ವಾತಂತ್ರ್ಯ ಮತ್ತು ಅಧಿಕಾರ ಅನ್ನೋದೇನಿದೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ನಮಗೆ ಒದಗಿಸ್ತದೆ, ತಂದಿರ್ತದೆ. ಈ ಎಲ್ಲ ರೆಸ್ಪಾನ್ಸಿಬಿಲಿಟಿಗಳು ಎಲ್ಲಿದೆ ಅಂದರೆ ಅಸೆಂಬ್ಲಿಯಲ್ಲಿ ಇರ್ತದೆ. ಹಾಗೆಯೇ ದೇಶದ ಸಾರ್ವಭೌಮತೆ ಅನ್ನೋದು ಜನಗಳ ಮೇಲೆ ಡಿಪೆಂಡ್ ಆಗಿದೆ. ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮೊದಲು ಬೇರೆ ಬೇರೆ ರೀತಿಯ ನೋವುಗಳನ್ನು ಅನುಭವಿಸಿದ್ದೇವೆ. ಆ ನೋವಿನ ಭಾರದಲ್ಲಿ ಇನ್ನೂ ನಮ್ಮ ಹೃದಯ ಮತ್ತು ಮನಸ್ಸು ಅಥವಾ ದೇಹ ತುಂಬಾ ಒದ್ದಾಡ್ತಾ ಇದೆ. ಆ ನೆನಪುಗಳ ಇನ್ನೊಂದಷ್ಟು ದಿನ ನಮ್ಮನ್ನು ಚುಚ್ಚುತ್ತಾ ಇರ್ತದೆ, ಆ ನೋವನ್ನು ಕೊಡ್ತಾ ಇರ್ತದೆ. ಅಂತಹ ಒಂದಷ್ಟು ನೋವುಗಳು ಇನ್ನೂ ಕಂಟಿನ್ಯೂ ಆಗ್ತಾನೇ ಇರ್ತದೆ. ನಮ್ಮ ಪುಣ್ಯಕ್ಕೆ ಆ ಪಾಸ್ಟ್ ಕೆಟ್ಟ ದಿನಗಳೇನಿತ್ತು ಕಳೆದು ಹೋಗಿದೆ, ಇನ್ನು ಒಳ್ಳೆಯ ದಿನಗಳು ಬರ್ತದೆ ಅಂತ ಆಶಿಸೋಣ. ಫ್ಯೂಚರ್ ಹೀಗೇ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಆದರೂ ನಮ್ಮಿಂದಾದಷ್ಟು ಪ್ರಯತ್ನಗಳನ್ನು ಮಾಡಿ ಒಂದಷ್ಟು ಒಳ್ಳೆಯ ದಿನಗಳನ್ನು ಎದುರು ನೋಡೋಣ. ಇದಕ್ಕೋಸ್ಕರ ನಾವೆಲ್ಲರೂ ಪ್ರತಿಜ್ಞೆಗಳನ್ನು ಗೈಯೋಣ. ಭಾರತದ ಸೇವೆ ಅಂದರೆ ಭಾರತದ ಒಂದಷ್ಟು ಮಿಲಿಯನ್ ಜನಸಂಖ್ಯೆ ಏನಿದೆ ಅದರ ಸೇವೆ. ಅದರ ಅರ್ಥ ಬಡತನದ ನಿವಾರಣೆ, ಅಜ್ಞಾನದ ಅಂಧಕಾರದ ಕೊನೆ, ಆರೋಗ್ಯ ಸೇವೆಯನ್ನು ಒದಗಿಸುವುದು, ಹಾಗೆಯೇ ಅವಕಾಶಗಳಲ್ಲಿ ಸಮಾನತೆ. ನಮ್ಮ ಈ ಸಮಕಾಲೀನ ದಿನಗಳಲ್ಲಿರುವ ಒಬ್ಬ ಸಾಧಕನ ಅಥವಾ ಗ್ರೇಟೆಸ್ಟ್ ಮ್ಯಾನ್ ಅಂತ ಕರೆಯಲ್ಪಡುವವನ ಮನಸ್ಸಿನಲ್ಲಿರೋದೇ ಒಂದು, ನಮ್ಮ ದೇಶದ ಜನರ ಕಣ್ಣೀರನ್ನು ಒರೆಸಬೇಕು ಎಂದು. ಅದು ಮೇ ಬಿ ಸಾಧ್ಯ ಆಗದೇ ಇರ್ಬೋದು, ಆದರೆ ನಮ್ಮ ಪ್ರಯತ್ನ ಪ್ರತಿದಿನ ಪ್ರತಿಕ್ಷಣ ಸಾಕ್ತಾನೆ ಇರ್ತದೆ. ನಾವು ಪ್ರತಿಯೊಂದು ಕೆಲಸದಲ್ಲೂ ಒಳ್ಳೆಯ ಶ್ರಮಿಕರಾಗಿರಬೇಕು. ಅದಕ್ಕೋಸ್ಕರ ಕಷ್ಟಪಟ್ಟು ಹೋರಾಡಬೇಕು, ಕೆಲಸ ಮಾಡಬೇಕು. ನಮ್ಮ ಕನಸುಗಳನ್ನು ನಿಜ ಸ್ವರೂಪದಲ್ಲಿ ಸಾಕಾರಗೊಳಿಸಬೇಕು. ಆ ಕನಸುಗಳೇ ನಮ್ಮ ಭವಿಷ್ಯದ ಭಾರತ. ಬರೀ ಭಾರತವನ್ನು ಬಿಟ್ಟು ಇಡೀ ವಿಶ್ವದೆಡೆಗೆ ನಾವು ಯೋಚಿಸಬೇಕು. ನಮ್ಮ ದೇಶದೊಂದಿಗೆ ಇಡೀ ಪ್ರಪಂಚವನ್ನು ಜೋಡಿಸಿಕೊಂಡು ನಾವು ಸಾಗಬೇಕು. ನಾವೆಲ್ಲ ಒಂದೇ ಅನ್ನೋ ಕಾನ್ಸೆಪ್ಟ್ ಇರಬೇಕು. ಶಾಂತಿ ಅನ್ನೋದು ಪ್ರತಿಯೊಬ್ಬರಿಗೂ ಸಿಗಬೇಕು. ಅದು ಸ್ವಾತಂತ್ರ್ಯದ ಇನ್ನೊಂದು ರೂಪ. ಸ್ವಾತಂತ್ರ್ಯದೊಂದಿಗೆ ಸಮೃದ್ಧಿ ಕೂಡ ನಮ್ಮದಾಗ್ತದೆ. ಈಗ ಅದು ನಮಗೆ ಸಿಕ್ಕಿದೆ. ಈ ಎಲ್ಲವೂ ಒಟ್ಟಿಗೆ ಸೇರಿ ಪರಿಮಳಯುಕ್ತವಾದ ಪುಷ್ಪದಂತೆ ಗೋಚರಿಸಬೇಕು. ನಾವು ಭಾರತೀಯರಿಗಾಗಿ ಇರುವಂಥವರು, ಭಾರತೀಯ ಪ್ರತಿನಿಧಿಗಳು. ನಾವು ಪ್ರತಿಯೊಬ್ಬರಲ್ಲಿಯೂ ನಮ್ಮ ಜೊತೆ ಸೇರಿ ವಿಶ್ವಾಸದಿಂದ ಇರಿ ಅನ್ನುವ ಒಂದು ವಿನಂತಿಯನ್ನು ಮಾಡಿಕೊಳ್ಳೋಣ. ಹಾಗೆಯೇ ದೊಡ್ಡ ಸಾಧನೆ ಕಡೆ ಸಾಗುವ ವಿಶ್ವಾಸವನ್ನು ಕೂಡ ಹೊಂದೋಣ. ಈಗ ಒಬ್ಬರು ಇನ್ನೊಬ್ಬರ ಕುರಿತು ಟೀಕಿಸುವ ಪ್ರಯತ್ನವನ್ನು ನಿಲ್ಲಿಸೋಣ. ಇನ್ನೊಬ್ಬರನ್ನು ಟೀಕಿಸಲಿಕ್ಕೆ ಅಷ್ಟು ಸಾವಕಾಶ ನಮ್ಮಲ್ಲಿಲ್ಲ. ನಾವು ಭವಿಷ್ಯದ ಭಾರತೀಯರಿಗಾಗಿ ಸುಂದರ ಗ್ರಹಗಳನ್ನು ನಿರ್ಮಿಸಬೇಕು, ಸುಂದರ ತಾಣಗಳನ್ನು ಕಟ್ಟಬೇಕು. ಅಂತಹ ಸ್ವೀಕೃತ ದಿನಗಳು ಮುಂದೆ ಬರಲಿದೆ. ಇಂತಹ ದಿನಗಳು ಸೆಲೆಕ್ಟ್ ಆಗಿರುವಂಥದ್ದು ಎಲ್ಲರ ಡೆಸ್ಟಿನಿಯಿಂದಾಗಿ. ಆ ಹಾದಿಯಲ್ಲಿ ಇಂಡಿಯಾ ಮತ್ತೊಮ್ಮೆ ಎದ್ದು ನಿಂತಿದೆ. ಅದು ಸುಲಭವಾಗಿ ಅಲ್ಲ. ಒಂದು ದೊಡ್ಡ ನಿದ್ದೆಯ ನಂತರ ಮತ್ತು ಅವಿರತವಾದ ಹೋರಾಟ, ಎಚ್ಚರ, ಸ್ವಾತಂತ್ರ್ಯ ಮತ್ತು ಫ್ರೀ ಅನ್ನೋದು ಬಹಳ ಸಮಯದ ನಂತರ ಸಿಕ್ಕಿದೆ. ನಾವು ಭವಿಷ್ಯದ ಕುರಿತು ಪ್ರತಿಜ್ಞೆ ಏನು ಮಾಡ್ತೇವೆ ಅದಕ್ಕಿಂತ ಮೊದಲು ಹಿಂದೆ ನಡೆದಿದ್ದೆಲ್ಲವನ್ನು ನೆನಪು ಮಾಡಿಕೊಳ್ಳಬೇಕು. ನಮ್ಮ ಟರ್ನಿಂಗ್ ಪಾಯಿಂಟ್ ಇರುವಂತಹದ್ದು ನಮ್ಮ ಪಾಸ್ಟಲ್ಲಿ, ನಮ್ಮ ಹಿಸ್ಟ್ರಿಯಲ್ಲಿ. ಆಗ ಮಾತ್ರ ಒಂದು ಸುಂದರ ನಾಳೆಗಳು ಸೃಷ್ಟಿಯಾಗಲು ಸಾಧ್ಯ. ಆಗ ನಾವಲ್ಲಿ ಬದುಕ್ಬೋದು, ಆ್ಯಕ್ಟ್ ಮಾಡ್ಬೋದು, ಅಥವಾ ಅದರ ಕುರಿತು ಬರೀಬೋದು ಕೂಡ. ಅಂದರೆ ಒಟ್ಟಾಗಿ ಕ್ರಿಯಾಶೀಲರಾಗ್ಬೋದು, ಯಶಸ್ಸಿನ ಕಡೆ ಸಾಗ್ಬೋದು ಎನ್ನುವ ಅರ್ಥ. ಇದು ವಿಧಿವತ್ತಾದ ಸಮಯ. ಬರೀ ಭಾರತಕ್ಕೆ ಮಾತ್ರ ಅಲ್ಲ, ಏಷ್ಯಾಕ್ಕೆ ಹಾಗೆ ವಿಶ್ವಕ್ಕೆ ಹೊಸ ನಕ್ಷತ್ರಗಳು ಉದಯವಾಗ್ತಾ ಇದೆ. ಆ ನಕ್ಷತ್ರ ಬೇರೆ ಯಾವುದೂ ಅಲ್ಲ, ನಮ್ಮ ಸ್ವಾತಂತ್ರ್ಯ ಎನ್ನುವುದು. ಅದು ಉದಯವಾಗ್ತಾ ಇರೋದು ಪೂರ್ವ ದಿಕ್ಕಿನಲ್ಲಿ. ಇದರಿಂದ ಹೊಸ ಆಸೆಗಳು, ಹೋಪ್ ಅಥವಾ ಭರವಸೆ ಮೂಡ್ತಾ ಇದೆ. ಒಂದು ಲಾಂಗ್ ಚೆರಿಷ್ಡ್ ಫ್ಯೂಚರ್ ನಮ್ಮ ಎದುರು ಕಾಣ್ತಾ ಇದೆ. ಈ ನಕ್ಷತ್ರ ಯಾವುದೇ ದಿನ ಮುಳುಗೋದಿಲ್ಲ, ನೆವರ್ ಎಂಡ್. ಆ ವಿಶ್ವಾಸ ಕೂಡ ಹಾಗೆ ಕೊನೆಗೊಳ್ಳುವುದೇ ಇಲ್ಲ. ಇದೆಲ್ಲವನ್ನು ನಾವು ಪಡೆದದ್ದು ಸ್ವಾತಂತ್ರ್ಯ ಎನ್ನುವ ಹೆಸರಿನೊಂದಿಗೆ. ಮೋಡಗಳು ಕೂಡ ನಮಗೆ ಶರಣಾದಂತೆ ಅನ್ನಿಸ್ತಾ ಇದೆ. ನಮ್ಮ ಒಂದಷ್ಟು ಜನರು ಒಂದಷ್ಟು ಸ್ಟ್ರಗಲನ್ನು, ಡಿಫಿಕಲ್ಟಿ ಡೇಸ್ಗಳನ್ನು, ಸಾರೋ ಅಂದರೆ ದುಃಖಗಳನ್ನು ಎದುರಿಸಿದ್ದಾರೆ, ಈಗಲೂ ಅನುಭವಿಸ್ತಾ ಇದ್ದಾರೆ. ಆದರೆ ಸ್ವಾತಂತ್ರ್ಯ ಅನ್ನೋದು ಅದರೊಟ್ಟಿಗೆ ಜವಾಬ್ದಾರಿಯನ್ನು ತಂದಿದೆ. ಅದು ಬರ್ಡನ್ ಕೂಡ ಹೌದು. ಆದರೆ ನಾವೆಲ್ಲರೂ ಅದನ್ನು ಎದುರಿಸಲೇಬೇಕು. ಅದು ಸ್ವಾತಂತ್ರ್ಯ ಅಂದರೆ ಸ್ಪಿರಿಟ್ ಆಫ್ ಫ್ರೀಯನ್ನು ಒದಗಿಸ್ತದೆ. ಹಾಗೆ ಜನರಲ್ಲಿ ಒಂದು ಶಿಸ್ತನ್ನು ಮೂಡಿಸ್ತದೆ. ಈ ಆರಂಭದ ದಿನಗಳಲ್ಲಿ ನಮ್ಮ ಯೋಚನೆಗಳು ಇಡೀ ದೇಶವನ್ನು ಒಂದು ಶಿಲ್ಪಿಯ ರೀತಿ ಕಟ್ಟಲಿಕ್ಕೆ ಸಹಕಾರಿಯಾಗ್ತದೆ. ಫಾದರ್ ಆಫ್ ಅವರ್ ನೇಷನ್ ಮಹಾತ್ಮ ಗಾಂಧಿಯವರು ನಮ್ಮ ದೇಶದ ಓಲ್ಡ್ ಸ್ಪಿರಿಟ್ನಂತೆ ಕಾಣ್ತಾ ಇದ್ದಾರೆ. ಸ್ವಾತಂತ್ರ್ಯದ ಬೆಳಕನ್ನು ಭಾರತಕ್ಕೆ ಬೀರಿದ್ದಾರೆ. ಅದರೊಂದಿಗೆ ಅಂಧಕಾರವನ್ನು ದೂರ ಮಾಡಿದ್ದಾರೆ.
ನಾವು ಅವರೊಂದಿಗಿದ್ದವಿ, ಅವರ ಮೆಸೇಜ್ಗಳನ್ನು ಫಾಲೋ ಮಾಡ್ತಾ ಇದ್ವಿ. ನಾನು ಮಾತ್ರ ಅಲ್ಲ, ಮುಂದೆ ಬರುವ ಒಂದಷ್ಟು ಜನರೇಷನ್ಸ್ಗಳು ಮಹಾತ್ಮ ಗಾಂಧಿಯವರನ್ನು ನೆನಪಿಸ್ತಾನೆ ಇರ್ತದೆ, ಅವರ ಮೆಸೇಜ್ಗಳನ್ನು ನೆನಪು ಮಾಡ್ತದೆ, ಅವರನ್ನು ಫಾಲೋ ಮಾಡ್ತದೆ, ಅವರನ್ನು ಭಾರತದ ಪುತ್ರ ಎಂದು ಗೌರವಿಸಿ ಅವರ ದಾರಿಯಲ್ಲಿ ಅವರು ಮೂಡಿಸಿದ ಹೆಜ್ಜೆಗಳಲ್ಲಿ ಸಾಕ್ತದೆ. ಅವರ ಫೇತ್ ಏನಿತ್ತು, ಅವರ ಸ್ಟ್ರೆಂತ್ ಏನಿತ್ತು, ಅವರ ಮನಸ್ಸಿನಲ್ಲಿದ್ದ ಕರೇಜ್ ಹಾಗೂ ಹ್ಯುಮಿಲಿಟಿ ಏನಿತ್ತು, ಅದೆಲ್ಲವನ್ನು ಮುಂದಿನ ಜನ್ರೇಷನ್ ತನ್ನದಾಗಿಸ್ಕೊಳ್ತದೆ. ಆ ಸ್ವಾತಂತ್ರ್ಯದ ಬೆಳಕು ನಂದಲು ಯಾವತ್ತೂ ಬಿಡೋದೇ ಬೇಡ. ಯಾವಾಗ ಎಂದರೆ ಆ ಬೆಳಕಿಗಿಂತ ತೀಕ್ಷ್ಣವಾದ ಬಿರುಗಾಳಿ ಚಂಡಮಾರುತಗಳು ಬಂದರೂ ಅದ್ಯಾವುದನ್ನು ನಾವು ಗಮನಕ್ಕೆ ತಗೊಳ್ಳಲೇಬಾರದು. ಇದು ಜವಾಹರ್ಲಾಲ್ ನೆಹರು ಅವರು ಬರೆದ ಟ್ರಿಸ್ಟ್ ವಿತ್ ಡೆಸ್ಟಿನಿ ಅನ್ನುವ ಭಾಷಣದ ಕನ್ನಡ ಸಾರಾಂಶ. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗಿಂದ ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.